ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದೇ ಬೇರೆ ಕಥೆ. ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಸುಮ್ಮನೆ ಯಾರನ್ನೂ ಕೂಡ ಹೊಗಳೋದಿಲ್ಲ, ಅಂಥದ್ರಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತ ಹೇಳಿ ಮೀಟಿಂಗ್ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ ಬಿಆರ್ ಪಾಟೀಲ್ ರಂತಹ ಹಿರಿಯ ಶಾಸಕರ ದೂರು. ಈ ದೂರಿನ ನಂತರವೂ ನಿಜವಾಗ್ಲೂ ಜಮೀರ್ ಅಹಮದ್ ಖಾನ್ ಅವರು ಹೇಳ್ದಂಗೆನೆ ಸುರ್ಜೇವಾಲಾ ಅವರೇನಾದ್ರು ಹೊಗಳಿದ್ರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಹಿರಿಯ ನಾಯಕರ ದೂರಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಾಗುತ್ತೆ. ಬಿಆರ್ ಪಾಟೀಲ್ರು ಹೇಳ್ತಿರೋದು ನಿಜಾನ ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದು ನಿಜಾನ? ಎರಡರಲ್ಲಿ ಒಂದಂತೂ ಸುಳ್ಳಾಗಿರ್ಬೇಕು. ಸುರ್ಜೇವಾಲಾ ಅವರು ನಿಜಕ್ಕೂ ಹೊಗಳಿ ಶಹಬಾಸ್ ಗಿರಿ ಹೇಳಿ ಕಳಿಸಿದ್ರ ಅಥವಾ ಒಳಗಾದ ಮುಜುಗರವನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಜಮೀರ್ ಅವರೇನಾದ್ರೂ ತೇಪೆ ಹಚ್ಚೋ ಕಾರ್ಯ ಮಾಡ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬಿಆರ್ ಪಾಟೀಲ್ ರಂತಹ ಹಿರಿಯ ಶಾಸಕರು ದೂರು ಕೊಡ್ತಾರೆ, ಸುರ್ಜೇವಾಲಾ ಅವರು ಶಹಬಾಸ್ ಅಂದ್ಬಿಟ್ಟು ಕಳಿಸಿದ್ರು ಅಂತ ಹೇಳಿ ಸಚಿವರಾದ ಜಮೀರ್ ಹೇಳ್ತಾರೆ. ಏನ್ ನಡೆದಿದೆ ಆಕ್ಚುಲಿ? ಏನ್ ಮಾಹಿತಿ ಸಿಗ್ತಾ ಇದೆ ಸುರ್ಜೇವಾಲಾ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಈ ಸಭೆಯ ಬಳಿಕ? ಸ್ಮಿತಾ, ಸುರ್ಜೇವಾಲಾ ಅವರು ಸಚಿವರ ಜೊತೆ 1-to-1 ಮೀಟಿಂಗ್ ಅನ್ನ ಬೆಳಗ್ಗೆಯಿಂದ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನದ ಬಳಿಕ ಈ ಮೀಟಿಂಗ್ ಆರಂಭವಾಗಿದೆ. ಬೆಳಗ್ಗೆಯಿಂದ ಒಂದಷ್ಟು ಮೀಟಿಂಗ್ ಗಳನ್ನ ಸುರ್ಜೇವಾಲಾ ಅವರು ನಡೆಸಿದ್ರು. ಬಹಳ ಪ್ರಮುಖವಾಗಿ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡಿದ್ರು ಅಂತ ಸಚಿವರು ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಶಹಬಾಸ್ ಕೊಟ್ಟರು, ನಮ್ಮ ಕೆಲಸಗಳಿಗೆ ಹೊಗಳಿದ್ದಾರೆ, ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಅನ್ನುವಂತ ಮಾತನ್ನ ಸಚಿವರು ಹೊರಗಡೆ ಬಂದಾಗ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರೆ. ಆದ್ರೆ ಅಸಲಿ ಪಿಕ್ಚರ್ ಒಳಗಡೆ ಬೇರೆ ತರದ್ದೇ ಇರುತ್ತೆ. ಯಾಕಂದ್ರೆ ಸಾಕಷ್ಟು ದೂರುಗಳು ಸಚಿವರ ಮೇಲೆ ಬಂದ ಕಾರಣಕ್ಕಾಗಿ ಸಚಿವರುಗಳನ್ನ ಮೌಲ್ಯಮಾಪನ ಮಾಡ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲಾ ಅವರು. ಬಹಳ ಪ್ರಮುಖವಾಗಿ ಇವತ್ತು ಮೊದಲನೇ ದಿನ ಕರೆದಂತ ಸಚಿವರು ಏನಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಗುರುತರವಾದಂತಹ ಆರೋಪಗಳು ಮತ್ತು ದೂರುಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಮೊದಲ ದಿನ ಈ ತರದ ವಿವಾದಿತ ಸಚಿವರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು. ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ರು, ಬೈರತಿ ಸುರೇಶ್ ಅವರು ಇದ್ರು. ಸದ್ಯ ಬೈರತಿ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮೌಲ್ಯಮಾಪನ ಸದ್ಯಕ್ಕೆ ಮುಗಿದಿರ್ತಕ್ಕಂಥದ್ದು. ಬಂದ ನಂತರ ಇಬ್ಬರು ಸಚಿವರು ಹೇಳ್ತಾ ಇದ್ದಾರೆ ನಮಗೆ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ. ಆದ್ರೆ ಒಳಗಡೆ ಮಾಹಿತಿಗಳ ಪ್ರಕಾರ ಇಬ್ಬರು ಸಚಿವರಿಗೆ ದೂರುಗಳ ಮೇಲೆ ಒಂದಷ್ಟು ವಿವರಣೆಯನ್ನ ತೆಗೆದುಕೊಂಡಿದ್ದಾರೆ. ಈ ತರಹದ ಘಟನೆಗಳು ಮತ್ತೆ ಆಗಬಾರದು, ಶಾಸಕರು ಮತ್ತೆ ಮಾಧ್ಯಮಗಳ ಮುಂದೆ ಆಗ್ಲಿ ಅಥವಾ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಬಾರದು. ಆ ನಿಟ್ಟಿನಲ್ಲಿ ನೀವು ಶಾಸಕರ ದೂರುಗಳಿಗೆ, ಅವರ ಕೆಲಸಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಮತ್ತು ಇಲಾಖೆವಾರು ಮಾಡಿರ್ತಕ್ಕಂಥ ಪ್ರಗತಿಗಳ ದಾಖಲೆಗಳನ್ನ ಮಾಹಿತಿಯನ್ನ ಸುರ್ಜೇವಾಲಾ ಸಂಗ್ರಹಿಸಿಕೊಂಡಿದ್ದಾರೆ. ಇದನ್ನ ಹೈಕಮಾಂಡ್ಗೂ ಕೂಡ ಸುರ್ಜೇವಾಲಾ ಅವರು ತಲುಪಿಸೋರು ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಎಸಿಸಿ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಎಲ್ಲ ಎಂಎಲ್ಎಗಳು ಆಲ್ಮೋಸ್ಟ್ 130 ಜನ ಎಂಎಲ್ಎಗಳಿಗೆ ಕರೆಸಿ ಎಲ್ಲರೂ ಅವರು ಮಾತಾಡಿದ್ದಾರೆ. ಅದ್ರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ ಎಂಎಲ್ಎಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಬಹಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನ ನಮ್ಮನೆ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿದ್ರು. ಆ ಬೇಡಿಕೆಯನ್ನ ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿ ತಗೊಂಡು ಅದು ಎಂಎಲ್ಎ ಆದಷ್ಟು ಆ ಮನೆಗಳು ಕೊಡ್ಬೇಕಂತ. ಆಮೇಲೆ ಎಲ್ಲಾ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದ್ರೆ ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರು ಹೇಳಲ್ಲ. ಇವತ್ತು ನನ್ ಬಹಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಇದ್ರು. ಅದು ನನಗೆ ತುಂಬಾ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ. ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದೇ ಬೇರೆ ಕಥೆ. ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಸುಮ್ಮನೆ ಯಾರನ್ನೂ ಕೂಡ ಹೊಗಳೋದಿಲ್ಲ, ಅಂಥದ್ರಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತ ಹೇಳಿ ಮೀಟಿಂಗ್ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ ಬಿಆರ್ ಪಾಟೀಲ್ ರಂತಹ ಹಿರಿಯ ಶಾಸಕರ ದೂರು. ಈ ದೂರಿನ ನಂತರವೂ ನಿಜವಾಗ್ಲೂ ಜಮೀರ್ ಅಹಮದ್ ಖಾನ್ ಅವರು ಹೇಳ್ದಂಗೆನೆ ಸುರ್ಜೇವಾಲಾ ಅವರೇನಾದ್ರು ಹೊಗಳಿದ್ರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಹಿರಿಯ ನಾಯಕರ ದೂರಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಾಗುತ್ತೆ. ಬಿಆರ್ ಪಾಟೀಲ್ರು ಹೇಳ್ತಿರೋದು ನಿಜಾನ ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದು ನಿಜಾನ? ಎರಡರಲ್ಲಿ ಒಂದಂತೂ ಸುಳ್ಳಾಗಿರ್ಬೇಕು. ಸುರ್ಜೇವಾಲಾ ಅವರು ನಿಜಕ್ಕೂ ಹೊಗಳಿ ಶಹಬಾಸ್ ಗಿರಿ ಹೇಳಿ ಕಳಿಸಿದ್ರ ಅಥವಾ ಒಳಗಾದ ಮುಜುಗರವನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಜಮೀರ್ ಅವರೇನಾದ್ರೂ ತೇಪೆ ಹಚ್ಚೋ ಕಾರ್ಯ ಮಾಡ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಬಿಆರ್ ಪಾಟೀಲ್ ರಂತಹ ಹಿರಿಯ ಶಾಸಕರು ದೂರು ಕೊಡ್ತಾರೆ, ಸುರ್ಜೇವಾಲಾ ಅವರು ಶಹಬಾಸ್ ಅಂದ್ಬಿಟ್ಟು ಕಳಿಸಿದ್ರು ಅಂತ ಹೇಳಿ ಸಚಿವರಾದ ಜಮೀರ್ ಹೇಳ್ತಾರೆ.
ಏನ್ ನಡೆದಿದೆ ಆಕ್ಚುಲಿ, ಏನ್ ಮಾಹಿತಿ ಸಿಗ್ತಾ ಇದೆ ಸುರ್ಜೇವಾಲಾ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಈ ಸಭೆಯ ಬಳಿಕ? ಶ್ವೇತಾ, ಸುರ್ಜೇವಾಲಾ ಅವರು ಸಚಿವರ ಜೊತೆ 1-to-1 ಮೀಟಿಂಗ್ ಅನ್ನ ಬೆಳಗ್ಗೆಯಿಂದ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನದ ಬಳಿಕ ಈ ಮೀಟಿಂಗ್ ಆರಂಭವಾಗಿದೆ. ಬೆಳಗ್ಗೆಯಿಂದ ಒಂದಷ್ಟು ಮೀಟಿಂಗ್ ಗಳನ್ನ ಸುರ್ಜೇವಾಲಾ ಅವರು ನಡೆಸಿದ್ರು. ಬಹಳ ಪ್ರಮುಖವಾಗಿ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡಿದ್ರು ಅಂತ ಸಚಿವರು ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಶಹಬಾಸ್ ಕೊಟ್ಟರು ನಮ್ಮ ಕೆಲಸಗಳಿಗೆ ಹೊಗಳಿದ್ದಾರೆ, ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಅನ್ನುವಂತ ಮಾತನ್ನ ಸಚಿವರು ಹೊರಗಡೆ ಬಂದಾಗ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರೆ, ಆದ್ರೆ ಅಸಲಿ ಪಿಕ್ಚರ್ ಒಳಗಡೆ ಬೇರೆ ತರದ್ದೇ ಇರುತ್ತೆ. ಯಾಕಂದ್ರೆ ಸಾಕಷ್ಟು ದೂರುಗಳು ಸಚಿವರ ಮೇಲೆ ಬಂದ ಕಾರಣಕ್ಕಾಗಿ ಸಚಿವರುಗಳನ್ನ ಮೌಲ್ಯಮಾಪನ ಮಾಡ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲಾ ಅವರು. ಬಹಳ ಪ್ರಮುಖವಾಗಿ ಇವತ್ತು ಮೊದಲನೇ ದಿನ ಕರೆದಂತ ಸಚಿವರು ಏನಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಗುರುತರವಾದಂತಹ ಆರೋಪಗಳು ಮತ್ತು ದೂರುಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಮೊದಲ ದಿನ ಈ ತರದ ವಿವಾದಿತ ಸಚಿವರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು. ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ರು, ಬೈರತಿ ಸುರೇಶ್ ಅವರು ಇದ್ರು. ಸದ್ಯ ಬೈರತಿ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮೌಲ್ಯಮಾಪನ ಸದ್ಯಕ್ಕೆ ಮುಗಿದಿರ್ತಕ್ಕಂಥದ್ದು. ಬಂದ ನಂತರ ಇಬ್ಬರು ಸಚಿವರು ಹೇಳ್ತಾ ಇದ್ದಾರೆ ನಮಗೆ ಸಭಾಸ್ಕರಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ. ಆದ್ರೆ ಒಳಗಡೆ ಮಾಹಿತಿಗಳ ಪ್ರಕಾರ ಇಬ್ಬರು ಸಚಿವರಿಗೆ ದೂರುಗಳ ಮೇಲೆ ಒಂದಷ್ಟು ವಿವರಣೆಯನ್ನ ತೆಗೆದುಕೊಂಡಿದ್ದಾರೆ. ಈ ತರಹದ ಘಟನೆಗಳು ಮತ್ತೆ ಆಗಬಾರದು, ಶಾಸಕರು ಮತ್ತೆ ಮಾಧ್ಯಮಗಳ ಮುಂದೆ ಆಗ್ಲಿ ಅಥವಾ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಬಾರದು. ಆ ನಿಟ್ಟಿನಲ್ಲಿ ನೀವು ಶಾಸಕರ ದೂರುಗಳಿಗೆ ಅವರ ಕೆಲಸಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಮತ್ತು ಇಲಾಖಾವಾರು ಮಾಡಿರ್ತಕ್ಕಂಥ ಪ್ರಗತಿಗಳ ದಾಖಲೆಗಳನ್ನ ಮಾಹಿತಿಯನ್ನ ಸುರ್ಜೇವಾಲಾ ಸಂಗ್ರಹಿಸಿಕೊಂಡಿದ್ದಾರೆ. ಇದನ್ನ ಹೈಕಮಾಂಡ್ಗೂ ಕೂಡ ಸುರ್ಜೇವಾಲಾ ಅವರು ತಲುಪಿಸೋರು ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಎಸಿಸಿ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಎಲ್ಲ ಎಂಎಲ್ಎಗಳು ಆಲ್ಮೋಸ್ಟ್ 130 ಜನ ಎಂಎಲ್ಎಗಳಿಗೆ ಕರೆಸಿ ಎಲ್ಲಾದ್ರೂ ಅವರು ಮಾತಾಡಿದ್ದಾರೆ. ಅದ್ರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ ಎಂಎಲ್ಎಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಬಹಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನ ನಮ್ಮ ಸುರ್ಜೇವಾಲಾ ಅವರು ಕೊಟ್ಟಿದ್ರು. ಆ ಬೇಡಿಕೆಯನ್ನ ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿ ತಗೊಂಡು ಅದು ಎಂಎಲ್ಎ ಆದಷ್ಟು ಆ ಮನೆಗಳು ಕೊಡ್ಬೇಕಂತ. ಆಮೇಲೆ ಎಲ್ಲಾ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದ್ರೆ ಸುರ್ಜೇವಾಲಾ ಅವರು ತಮ್ಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರು ಹೇಳಲ್ಲ. ಇವತ್ತು ನನ್ ಬಹಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರ ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ. ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದೇ ಬೇರೆ ಕಥೆ. ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಸುಮ್ಮನೆ ಯಾರನ್ನೂ ಕೂಡ ಹೊಗಳೋದಿಲ್ಲ, ಅಂಥದ್ರಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತ ಹೇಳಿ ಮೀಟಿಂಗ್ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ BR ಪಾಟೀಲ್ ರಂತಹ ಹಿರಿಯ ಶಾಸಕರ ದೂರು. ಈ ದೂರಿನ ನಂತರವೂ ನಿಜವಾಗ್ಲೂ ಜಮೀರ್ ಅಹಮದ್ ಖಾನ್ ಅವರು ಹೇಳ್ದಂಗೆನೆ ಸುರ್ಜೇವಾಲಾ ಅವರೇನಾದ್ರು ಹೊಗಳಿದ್ರೆ ಕಾಂಗ್ರೆಸ್ ಪಕ್ಷದ್ದೇ ಹಿರಿಯ ನಾಯಕರ ದೂರಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಾಗುತ್ತೆ. BR ಪಾಟೀಲ್ರು ಹೇಳ್ತಿರೋದು ನಿಜಾನ ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿರೋದು ನಿಜಾನ? ಎರಡರಲ್ಲಿ ಒಂದಂತೂ ಸುಳ್ಳಾಗಿರ್ಬೇಕು. ಸುರ್ಜೇವಾಲಾ ಅವರು ನಿಜಕ್ಕೂ ಹೊಗಳಿ ಶಹಬಾಸ್ ಗಿರಿ ಹೇಳಿ ಕಳಿಸಿದ್ರ ಅಥವಾ ಒಳಗಾದ ಮುಜುಗರವನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಜಮೀರ್ ಅವರೇನಾದ್ರೂ ತೇಪೆ ಹಚ್ಚೋ ಕಾರ್ಯ ಮಾಡ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, BR ಪಾಟೀಲ್ ರಂತಹ ಹಿರಿಯ ಶಾಸಕರು ದೂರು ಕೊಡ್ತಾರೆ, ಸುರ್ಜೇವಾಲಾ ಅವರು ಶಹಬಾಸ್ ಅಂದ್ಬಿಟ್ಟು ಕಳಿಸಿದ್ರು ಅಂತ ಹೇಳಿ ಸಚಿವರಾದ ಜಮೀರ್ ಹೇಳ್ತಾರೆ. ಏನ್ ನಡೆದಿದೆ ಆಕ್ಚುಲಿ, ಏನ್ ಮಾಹಿತಿ ಸಿಗ್ತಾ ಇದೆ ಸುರ್ಜೇವಾಲಾ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಈ ಸಭೆಯ ಬಳಿಕ? ಶ್ವೇತಾ, ಸುರ್ಜೇವಾಲಾ ಅವರು ಸಚಿವರ ಜೊತೆ 1-to-1 ಮೀಟಿಂಗ್ ಅನ್ನ ಬೆಳಗ್ಗೆಯಿಂದ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನದ ಬಳಿಕ ಈ ಮೀಟಿಂಗ್ ಆರಂಭವಾಗಿದೆ. ಬೆಳಗ್ಗೆಯಿಂದ ಒಂದಷ್ಟು ಮೀಟಿಂಗ್ ಗಳನ್ನ ಸುರ್ಜೇವಾಲಾ ಅವರು ನಡೆಸಿದ್ರು. ಬಹಳ ಪ್ರಮುಖವಾಗಿ ಮೀಟಿಂಗ್ ಅಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡಿದ್ರು ಅಂತ ಸಚಿವರು ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಶಹಬಾಸ್ ಕೊಟ್ಟರು ನಮ್ಮ ಕೆಲಸಗಳಿಗೆ ಹೊಗಳಿದ್ದಾರೆ, ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಅನ್ನುವಂತ ಮಾತನ್ನ ಸಚಿವರು ಹೊರಗಡೆ ಬಂದಾಗ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರೆ, ಆದ್ರೆ ಅಸಲಿ ಪಿಕ್ಚರ್ ಒಳಗಡೆ ಬೇರೆ ತರದ್ದೇ ಇರುತ್ತೆ. ಯಾಕಂದ್ರೆ ಸಾಕಷ್ಟು ದೂರುಗಳು ಸಚಿವರ ಮೇಲೆ ಬಂದ ಕಾರಣಕ್ಕಾಗಿ ಸಚಿವರುಗಳನ್ನ ಮೌಲ್ಯಮಾಪನ ಮಾಡ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲಾ ಅವರು. ಬಹಳ ಪ್ರಮುಖವಾಗಿ ಇವತ್ತು ಮೊದಲನೇ ದಿನ ಕರೆದಂತ ಸಚಿವರು ಏನಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಗುರುತರವಾದಂತಹ ಆರೋಪಗಳು ಮತ್ತು ದೂರುಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಮೊದಲ ದಿನ ಈ ತರದ ವಿವಾದಿತ ಸಚಿವರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು. ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ರು, ಬೈರತಿ ಸುರೇಶ್ ಅವರು ಇದ್ರು.
ಸದ್ಯ ಬೈರತಿ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮೌಲ್ಯಮಾಪನ ಸದ್ಯಕ್ಕೆ ಮುಗಿದಿರ್ತಕ್ಕಂಥದ್ದು. ಬಂದ ನಂತರ ಇಬ್ಬರು ಸಚಿವರು ಹೇಳ್ತಾ ಇದ್ದಾರೆ ನಮಗೆ ಶಬಾಸ್ಗಿರಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ. ಆದ್ರೆ ಒಳಗಡೆ ಮಾಹಿತಿಗಳ ಪ್ರಕಾರ ಆ ಇಬ್ಬರು ಸಚಿವರಿಗೆ ದೂರುಗಳ ಮೇಲೆ ಒಂದಷ್ಟು ವಿವರಣೆಯನ್ನ ತೆಗೆದುಕೊಂಡಿದ್ದಾರೆ. ಈ ತರಹದ ಘಟನೆಗಳು ಮತ್ತೆ ಆಗಬಾರದು, ಶಾಸಕರು ಮತ್ತೆ ಮಾಧ್ಯಮಗಳ ಮುಂದೆ ಆಗ್ಲಿ ಅಥವಾ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಬಾರದು. ಆ ನಿಟ್ಟಿನಲ್ಲಿ ನೀವು ಶಾಸಕರ ದೂರುಗಳಿಗೆ ಅವರ ಕೆಲಸಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಮತ್ತು ಇಲಾಖಾವಾರು ಮಾಡಿರ್ತಕ್ಕಂಥ ಪ್ರಗತಿಗಳ ದಾಖಲೆಗಳನ್ನ ಮಾಹಿತಿಯನ್ನ ಸುರ್ಜೇವಾಲಾ ಸಂಗ್ರಹಿಸಿಕೊಂಡಿದ್ದಾರೆ. ಇದನ್ನ ಹೈಕಮಾಂಡ್ಗೂ ಕೂಡ ಸುರ್ಜೇವಾಲಾ ಅವರು ತಲುಪಿಸುವವರು ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಎಸಿಸಿ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಎಲ್ಲ ಎಂಎಲ್ಎಗಳು ಆಲ್ಮೋಸ್ಟ್ 130 ಜನ ಎಂಎಲ್ಎಗಳಿಗೆ ಕರೆಸಿ ಎಲ್ಲರೂ ಅವರು ಮಾತಾಡಿದ್ದಾರೆ. ಅದನ್ನು ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ ಎಂಎಲ್ಎಗಳು ಆ ಬೇಡಿಕೆನ ಕೊಟ್ಟಿದ್ದಾರೆ. ಮನೆಗಳು ಬಹಳ ಜನ ಮನೆಗಳು ಬೇಕಾಗಿತ್ತು, ಆಮೇಲೆ ಮೈನಾರಿಟಿ ಕಾಲೋನಿ ದುಡ್ಡು ಬೇಕಾಗಿತ್ತು. ಹಾಗಾಗಿ ಅವರವರು ಏನೇನು ಅವ್ರ ಕ್ಷೇತ್ರದಲ್ಲಿ ಏನೇನು ಬೇಕಾಗಿತ್ತು ಅವರು ಬೇಡಿಕೆಯನ್ನ ನಮ್ಮನೆ ಸುರ್ಜೇವಾಲಾ ಅವರು ಕೊಟ್ಟಿದ್ರು. ಆ ಬೇಡಿಕೆಯನ್ನ ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿ ತಗೊಂಡು ಅದು ಎಂಎಲ್ಎ ಆದಷ್ಟು ಆ ಮನೆಗಳು ಕೊಡ್ಬೇಕಂತ. ಆಮೇಲೆ ಎಲ್ಲಾ ಇಲಾಖೆಯಿಂದ ನನ್ನ ಖುಷಿ ಸಂತೋಷ ಏನಪ್ಪ ತಂದೆ ಅಂದ್ರೆ ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರು ಹೇಳಲ್ಲ. ಇವತ್ತು ನನ್ ಬಹಳ ಖುಷಿ ಸಂತೋಷನ ತಂತು. ನಂಗೆ ನಂಬರ್ 1 ಅವಾರ್ಡ್ ಯಾರ ನಾನು ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ